ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ಒದಗಿಸಿದ ವಿಲ್ಸನ್ ಗಾರ್ಡನ್ ನಾಗನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಒದಗಿಸಿದ ಪ್ರಕರಣ ಸಂಬಂಧ ಫೋಟೋ ವೈರಲ್ ಆಗಿತ್ತು. ಆನಂತರ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಮೋಹನ್ ಇಬ್ಬರನ್ನು ಕೂಡ ಇತರೆ ಜೈಲಿಗೆ ಶಿಫ್ಟ್ ಮಾಡೋ ವಿಷಯವಾಗಿ ಇನ್ನು ಚರ್ಚೆ ಆಗ್ತಾ ಇತ್ತು. ಕೋರ್ಟ್ ಪರ್ಮಿಷನ್ ಕೂಡ ಆಯಿತು. ಈ ಮಧ್ಯೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಮೋಹನ್ ಅನ್ನ ಕರೆತರಲಾಗಿದೆ. ಬಾಡಿ ವಾರೆಂಟ್ ಮೇಲೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯುವ ಮೂಲಕ ವಿಚಾರಣೆಯನ್ನ ನಡೆಸೋ ಸಲುವಾಗಿ ಈಗ ಕೋರ್ಟ್ಗೆ ಕರೆತಂದಿದ್ದಾರೆ. ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಸಾಲದು ಅಂತ ದರ್ಶನ್ಗೂ ಕೂಡ ಸವಲತ್ತುಗಳನ್ನ ಒದಗಿಸಿದ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸೆಂಟ್ರಲ್ ಜೈಲಿನಲ್ಲಿ ಒಂದಷ್ಟು ತಪಾಸಣೆಗಳಾಗಿತ್ತು. ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು, ಆದರೆ ಮೊಬೈಲ್ ಸಿಕ್ಕಿರಲಿಲ್ಲ. ಇದೆಲ್ಲದರ ಬೆನ್ನಲ್ಲೇ ಆತನನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಅನುಮತಿಯನ್ನು ಕೂಡ ಪಡ್ಕೊಳ್ಳಲಾಗಿತ್ತು. ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಮುನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರೆತಂದಿದ್ದಾರೆ. ಈ ವಿಚಾರವಾಗಿ ವಿಚಾರಣೆಯನ್ನು ನಡೆಸಬೇಕು ಅಂತ ಬಾಡಿ ವಾರೆಂಟ್ ಅನ್ನ ಪಡೆಯಲಿದ್ದಾರೆ.